ಸ್ನೇಹಿತರೆ, ನಾವು ಇವತ್ತು ಯಾವ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ತೋರಿಸ್ತೀನಿ. ಈ ದೇವಸ್ಥಾನ ತುಂಬ ಫೇಮಸ್ ದೇವಸ್ಥಾನ ಆನೇಕಲ್ಲಲ್ಲಿ. ಇದು ಆನೇಕಲ್ಲು ಬನ್ನೇರಘಟ್ಟ ರೋಡಲ್ಲಿ ಬರುತ್ತೆ. ಬನ್ನೇರಘಟ್ಟ ರೋಡಲ್ಲಿ ಎಂಟ್ರೆನ್ಸಲ್ಲೇ ಬರುತ್ತೆ. ಫಸ್ಟ್ ಬರೋದೇ ಈ ದೇವಸ್ಥಾನ. ನೋಡಿ, ಈ ಸೈಡ್ ಹೋದರೆ ಬನ್ನೇರಘಟ್ಟ ಹೋಗುತ್ತೆ, ಈ ಸೈಡ್ ಹೋದರೆ ಆನೇಕಲ್ ಒಳಗೆ ಹೋಗುತ್ತೆ. ಈ ದೇವಸ್ಥಾನ ಹೆಸರು ಬಂದು ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ. ಈ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದಲ್ಲಿ ಯಾವ್ಯಾವ ದೇವರುಗಳಿದೆ, ಯಾವ ಥರ ಪೂಜೆಗಳೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಫಸ್ಟ್ ಇದು ನೋಡ್ತಾ ಇದ್ದೀರಲ್ಲ, ಇದು ಎಂಟ್ರೆನ್ಸಲ್ಲಿ ನೋಡಿ, ಈ ಥರ ತುಂಬ ಆರ್ಚಲ್ಲಿ ತುಂಬ ದೇವರುಗಳೆಲ್ಲ ಕೆತ್ತನೆ ಮಾಡಿರೋದೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಸ್ನೇಹಿತರೆ. ಈ ದೇವಸ್ಥಾನಕ್ಕೆ ತನ್ನದೇ ಆದ ಇತಿಹಾಸ ಇರೋದರಿಂದ ಬಂದು ನೀವು ಸ್ವಾಮಿಯ ಆರಾಧನೆ ಮಾಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಆ ಸ್ವಾಮಿಯ ಆ ಪವರ್ಫುಲ್ ಆ ಥರ ಇದೆ ಸ್ನೇಹಿತರೆ. ಅದಕ್ಕೆ ದಯವಿಟ್ಟು ಯಾರಾನ ನಿಮಗೆ ಬರಬೇಕಂದ್ರೆ ನೋಡಿ, ಈ ಲೊಕೇಶನ್ ಸಹ ಹಾಕ್ತೀನಿ ನಾನು ಕಮೆಂಟ್ಸಲ್ಲಿ, ಬಂದು ನೋಡ್ಬೋದು. ಇದೇ ಸ್ವಾಮಿಯ ಫೋಟೋಗಳು ಸಹ ನೋಡಿ ಮುಂದೆ ಇದೆ, ನೋಡ್ತಾ ಇರ್ಬೋದು. ತುಂಬ ಹಳೆಯ ಫೋಟೋಗಳು, ಬಟ್ ತುಂಬ ಸ್ವಾಮಿಗಿರುವ ಪವರೇ ಆ ಥರ. ಮತ್ತು ಇಲ್ಲಿ ವರ್ಷಕ್ಕೊಂದು ಸರಿ ಶಿವರಾತ್ರಿ ಟೈಮಲ್ಲಿ ನಾಟಕ ಸಹ ಮಾಡ್ತಾರೆ. ಪ್ರತಿ ವರ್ಷವೂ ಶ್ರೀನಿವಾಸ ಸ್ವಾಮಿ ನಾಟಕ, ಅದು ತುಂಬ ಫೇಮಸ್ ಇಲ್ಲಿ ಆನೇಕಲ್ಲು ಸುತ್ತಮುತ್ತ ಇರೋರು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬಂದು ಸುಮಾರು ಲಕ್ಷಾಂತರ ಜನ ಬಂದು ನೋಡ್ತಾರೆ ಅದು ನಾಟಕನ ಸಹ. ನೀವೇನನ್ನ ಶಿವರಾತ್ರಿ ಟೈಮಲ್ಲಿ ಬಂದ್ರೂ ಸಹ ಚೆನ್ನಾಗಿರುತ್ತೆ. ಬಟ್ ಶನಿವಾರ ಬಂದರೆ ತುಂಬ ಸ್ಪೆಷಲ್ಲು, ಒಳ್ಳೆ ಪೂಜೆಗಳೆಲ್ಲ ಮಾಡ್ತಾರೆ. ಈ ದೇವಸ್ಥಾನ ಅದೇ ರೀತಿ ಇಲ್ಲಿ ಟ್ರಸ್ಟ್ ಇದೆ ಲೋಕಲಲ್ಲಿ. ದೇವಸ್ಥಾನಕ್ಕೆ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಪ್ರತಿಯೊಂದು ದೇವಸ್ಥಾನ ಮೇಂಟೆನೆನ್ಸ್ ಮಾಡ್ತಾರೆ. ಪ್ರತಿಯೊಂದು ನೋಡಿ, ಇದು ಬಂದ್ಬಿಟ್ಟು ಸಮುದಾಯ ಭವನ. ಈ ಸಮುದಾಯ ಭವನದಲ್ಲಿ ಸಾವಿರಾರು ಜನ ಮದುವೆ ಆಗ್ತಾರೆ. ಆನೇಕಲ್ಲಲ್ಲಿ ಅತಿ ಹೆಚ್ಚು ಮದುವೆ ಆಗೋದಿಲ್ಲ. ಇಲ್ಲಿ ಬಂದು ನೋಡಿ, ನಾಗದೇವತೆಯ ಇದು ಸಹ ಮಾಡಿದ್ದಾರೆ ಹೊಸ್ದಾಗ, ಅದು ಸಹ ಸಖತ್ತಾಗಿದೆ. ಅದು ಸಹ ಬಂದು ನೋಡ್ಬೋದು ನೀವು. ಇಲ್ಲಿ ಯಾವ್ಯಾವ ದೇವರು ಇದೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಆಲ್ರೆಡಿ ಎಲ್ಲ ಶೂಟ್ ಮಾಡಿದ್ದೀನಿ, ಎಲ್ಲ ಹಾಕ್ತೀನಿ, ನೋಡ್ಬೋದು. ಇದು ನಾಗದೇವತೆದು. ನಾನು ತುಂಬ ದೇವ್ರುಗಳನ್ನ ನೋಡಿದ್ದೀನಿ, ಬಟ್ ಇಲ್ಲೂ ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲ ಯಾವ ವಾರ ನಾನು ತುಂಬ ಪೂಜೆ ಮಾಡ್ತಾರಲ್ಲ, ಅದರಿಂದ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ಮುಂದೆ ಬಂದು ಇದು ತಿರುಪತಿ ಸ್ವಾಮಿ ಇರ್ಬೋದು. ಆ ಸ್ವಾಮಿ ಚಾಚು ಸಹ ಇದೆ ದೇವಸ್ಥಾನದಲ್ಲಿ. ಅದಕ್ಕೂ ಪೂಜೆ ಪ್ರತಿ ದಿನ ಮಾಡ್ತಾರೆ. ಅದೇ ರೀತಿ ಶನಿವಾರ ಬಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಸ್ನೇಹಿತರೆ. ನಿಮ್ಗೆ ಯಾರಾನ ಮೈಂಡ್ ಫುಲ್ಲು ಒಳ್ಳೆ ಸಖತ್ತಾಗಿರ್ತದೆ ಗುರು, ಬಂದ್ಬಿಟ್ಟು ಒಂದಿನ ಹೋಗ್ಬೋದು, ಏನು ಅಂತ ಅಷ್ಟು ದೂರನೂ ಇಲ್ಲ. ಮತ್ತು ವಿಘ್ನ ವಿನಾಯಕನ ಸಹ ಇಟ್ಟಿದ್ದಾರೆ ಒಂದೆರಡು ಕಡೆ. ಮತ್ತು ಆಚೆ ಕಡೆ ದೇವಸ್ಥಾನ ಒಳಗೇ ಒಂದು ಸೈಡಲ್ಲಿ ಪೂಜೆಗಳನ್ನ ಮಾಡಬೇಕಂದ್ರೆ ನೀವೇ ಬಂದು ತೆಂಗಿನಕಾಯಿ ಹೊಡೆದ್ಬಿಟ್ಟು ಅಲ್ಲಿ ಕೊಟ್ಟರೆ ಅಲ್ಲೇ ಪೂಜೆ ಮಾಡಿಕೊಡ್ತಾರೆ. ಬಟ್ ಒಳಗೆ ಏನೋ ಮಾಡ್ತೀರಿ, ಮತ್ತು ಆಚೆ ಕಡೆಯೂ ದೇವರು ವಿಗ್ರಹ ಇರೋದ್ರಿಂದ ಇಲ್ಲಿ ನೋಡಿ, ನಿಮ್ದು ಯಾವ್ದಾನ ಹರಕೆ ಇದ್ದರೆ ಹರಕೆ ಬಂದ್ಬಿಟ್ಟು ಅದನ್ನು ತಂದು ಇದರಲ್ಲಿ ಹಾಕಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಬೆಂಕಿ ಕೊಂಡದಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಎಲ್ಲ ಭಕ್ತಾದಿಗಳು ಪೂಜೆ, ಮಂಗಳಾರತಿ ಮತ್ತು ಮಂಗಳಾರತಿ ಪ್ರಸಾದ ಎಲ್ಲ ಸಹ ತೆಗೆದುಕೊಳ್ತಿದ್ದಾರೆ ಈ ವಿಡಿಯೋದಲ್ಲಿ. ಸ್ವಾಮಿಯ ಒಳಗೆ ಎಂಟ್ರೆನ್ಸಲ್ಲಿ ಮಿಡಲಲ್ಲಿ ಇಟ್ಬಿಟ್ಟು ಅಲ್ಲೂ ಸಹ ಬಂದವರಿಗೆಲ್ಲ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಒಳ್ಳೆಯ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ, ನೋಡ್ಬೋದು ಸ್ನೇಹಿತರೆ. ಇದು ಬಂದು ನವಗ್ರಹಗಳು ಸಹ ಮಾಡಿದ್ದಾರೆ. ತುಂಬ ಜನ ಬಂದ್ಬಿಟ್ಟು ಇಲ್ಲಿ ಸಹ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇದರಿಂದ ನಿಮ್ಗೆ ಯಾವ್ದಾನ ಮನೇಲಿ ಕಷ್ಟಗಳಿದ್ದರೆ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ತುಂಬ ಗ್ರ್ಯಾಂಡಾಗಿ ಎಲ್ಲ ಪೂಜೆ ಮಾಡ್ತಾರೆ ಶನಿವಾರ ಬಂದರೆ. ಬಂದು ಒಂದು ಸಾರಿ ವಿಸಿಟ್ ಮಾಡಿ ಹೋದರೆ ನಿಮಗೂ ಕಷ್ಟಗಳಿದ್ದರೆ ನಿಮ್ಗೊಂಥರ ಮೈಂಡು ಫ್ರೆಶ್ ಆದಂಗೆ ಆಗುತ್ತೆ. ದೇವ್ರ ಸನ್ನಿಧಿ ಆ ರಾತ ವೈಬಿದೆ, ನೋಡ್ಬೋದು ಸ್ನೇಹಿತರೆ. ಮತ್ತು ರಾಯರ ಒಂದು ಮೂರ್ತಿ ಸಹ ಇದೆ. ಆ ಮೂರ್ತಿಗೂ ಸಹ ಗುರುವಾರ ಮತ್ತು ಶನಿವಾರ ಅದ್ಭುತವಾದ ಅಲಂಕಾರ ಸಹ ಮಾಡ್ತಾರೆ ಸ್ನೇಹಿತರೆ. ಅದನ್ನು ನೋಡಲು ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ನೀವು ಬೆಂಗಳೂರು ಸುತ್ತಮುತ್ತ ಇರ್ಬೋದು, ಆನೇಕಲ್ ಸುತ್ತಮುತ್ತ, ಇಲ್ಲಿನ ಬಾರ್ಡರಲ್ಲಿ ತಮಿಳುನಾಡು, ಹೊಸೂರು, ಇಲ್ಲಿನ ಸುಮಾರು ಲಕ್ಷಾಂತರ ಜನ ಬರ್ತಾರೆ. ನೀವು ಬಂದು ದರ್ಶನ ಮಾಡಿ ಸ್ವಾಮಿಯಿಂದ ಆರಾಧನೆ ಮಾಡ್ಕೊಂಡು ಹೋದರೆ ನೋಡ್ಬೋದು. ಮುಂದೆ ನೋಡಿ, ಸ್ವಾಮಿದೊಂದು ಫೋಟೋ ಸಹ ಇದೆ. ಆ ಫೋಟೋ ತುಂಬ ದೊಡ್ಡ ಫೋಟೋ, ಅದು ನೋಡೋಕ್ಕೆ ಎರಡು ಕಣ್ಣು ಸಾಲದು ಸ್ನೇಹಿತರೆ. ಆ ರೀತಿ ಇದೆ, ಸೂಪರಾಗಿ ಸ್ನೇಹಿತರೆ. ಇದು ನೀವು ಖಂಡಿತ ಇದನ್ನು ನೋಡ್ತಾಯಿದ್ರೆ ಒಂಥರ ಮೈ ಜುಮ್ ಅನಿಸುತ್ತೆ. ಆ ರೀತಿ ಫೋಟೋ ಒಂದು ಯಾರೋ ದಾನಿಗಳಿದ್ದಾರೆ ಸ್ವಾಮಿಗೆ,
ಸ್ವಾಮಿಗೆ ಲಕ್ಷಾಂತರ ಜನ ಭಕ್ತರಿದ್ದಾರೆ ಗೊತ್ತು ಅದು. ಸ್ವಾಮಿಯ ಅದು ಇದು ಸ್ವಾಮಿಯ ಫೋಟೋ ನೋಡ್ಬೋದು. ಈ ಫೋಟೋದಲ್ಲಿ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿ ಸ್ವಾಮಿಯ ಒಂದು ದರ್ಶನ ಆಯಿತು. ಆ ಫೋಟೋ ಯಾರೋ ದಾನಿಗಳು ನೀಡಿದ್ದಾರೆ, ಅದು ನೋಡೋಕ್ಕೆ ತುಂಬ ಖುಷಿಯಾಯಿತು. ಈ ಫೋಟೋ ನೋಡ್ತಾಯಿದ್ರೆ ಮೈ ಜುಮ್ ಅನ್ನುತ್ತೆ. ಮತ್ತು ನೋಡಿ ಸ್ವಾಮಿಯ ಅಲಂಕಾರ ಇವತ್ತು ಅದ್ಭುತವಾಗಿ ಮಾಡಿದ್ದಾರೆ. ಅಲಂಕಾರ ಪ್ರತಿದಿನವೂ ಮಾಡ್ತಾರೆ. ಕಂಪೇರ್ ಮಾಡಿದ್ರೆ ಗುರುವಾರ ಶನಿವಾರ ತುಂಬ ಅದ್ಭುತವಾದ ಅಲಂಕಾರ ಮಾಡ್ತಾರೆ. ನಿಮಗೆ ಯಾರಾನ ಫ್ರೀ ಇದ್ದರೆ ಬೆಂಗಳೂರು ಸುತ್ತಮುತ್ತ ಬಂದು ವಿಸಿಟ್ ಮಾಡಿರಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ. ಇನ್ನು ಹೆಚ್ಚಿನ ವೀಡಿಯೋಗಳು ಮಾಡ್ತೀನಿ. ದಯವಿಟ್ಟು ದೇವಸ್ಥಾನಗಳನ್ನು ನಾನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ನಿಮಗೆ ಪೂಜೆ ಸಾಮಾನು ಸಹ ಬೇಕಾದರೆ ಬಂದು ಇಲ್ಲೇ ಸಿಗುತ್ತೆ, ತೊಗೋಬೋದು. ನೀವೇನು ಮನೆಯಿಂದ ತೊಗೊಂಬಂದು ಅವಶ್ಯಕತೆ ಇಲ್ಲ. ಇಲ್ಲೇ ಒಳ್ಳೆ ಪೂಜೆ ಸಾಮಾನು ಸಹ ಸಿಗುತ್ತೆ. ತೊಗೊಂಡು ಸ್ವಾಮಿಗೆ ಪೂಜೆ ಮಾಡ್ಕೊಂಡು ಹೋಗ್ಬೋದು. ವಾರದಲ್ಲಿ ನಿಮಗೆ ಶನಿವಾರ ಇಲ್ಲ ಸಂಡೇ ಅಥವಾ ಬಂದ್ರೂ ಸಹ ಪೂಜೆ ಮಾಡ್ಕೊಂಡು ಹೋಗೋದು. ಒಳ್ಳೆ ಗುಡ್ ವೈಬ್ ಪ್ಲೇಸ್ ಅಂತ ವೈಬ್ ಇರೋ ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ.